ವೀಕ್ಷಕರೇ, ಇವತ್ತು ನಾವು ಆಸಿಡಿಟಿ ಅಂತಂದ್ರೆ ಏನು, ಅದಕ್ಕೆ ಕಾರಣಗಳೇನು ಹಾಗೂ ಅದರ ನಿವಾರಣೋಪಾಯಗಳನ್ನು ನಾವು ಹೇಗೆ ನೈಸರ್ಗಿಕವಾಗಿ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಆಸಿಡಿಟಿ ಅನ್ನುವಂತಹ ಒಂದು ಸಮಸ್ಯೆ ಏನಿದೆ, ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ತಾ ಇರುವಂತಹ ಒಂದು ಸಮಸ್ಯೆ. ಇವತ್ತು ಇಂಥ ವಯಸ್ಸಿನವರಿಗೆ ಬರುತ್ತೆ ಅಥವಾ ಇಂಥ ಒಂದು ಕಾರಣಗಳಿದ್ದಾಗ ಮಾತ್ರ ಬರುತ್ತೆ ಅನ್ನೋವಂತಹ ಲಕ್ಷಣಗಳಿಲ್ಲದೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬರುವಂತಹ ಒಂದು ಕಾಯಿಲೆಯಾಗ್ಬಿಟ್ಟಿದೆ. ಇವತ್ತು ನಿರಂತರವಾಗಿ ಎಲ್ಲರೂ ಸಹ ಆಸಿಡಿಟಿಯಿಂದ ಬಳಲುವಂಥವರೇ ಆಗಿದ್ದೇವೆ. ಇದಕ್ಕೆ ಕಾರಣಗಳನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೆಯದಾಗಿ ನಮ್ಮ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಅಂತ ಅನ್ನುವಂಥ ಒಂದು ಮಸಲ್ ಏನಿದೆ, ಅದರ ವೀಕನಿಂಗ್ ಆಗೋದ್ರಿಂದಾಗಿ ನಮ್ಮ ಹೊಟ್ಟೆಯಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಆಸಿಡ್ನ ಒಂದು ಪ್ರಮಾಣ ಏನಿದೆ ಅದು ಉತ್ಪತ್ತಿಯಾಗಿ ಅಲ್ಲೇ ನಮ್ಮ ಆಹಾರವನ್ನು ಜೀರ್ಣ ಮಾಡೋದ್ರ ಮುಖಾಂತರ ಏನು ಕರಗಿ ಹೋಗಬೇಕಾಗಿತ್ತು ಅದು ಎಕ್ಸಸ್ ಆಗಿ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗೋದ್ರಿಂದ ಹಾಗೂ ಅದು ವಾಪಸ್ ಬರೋದ್ರಿಂದ ರೀಗರ್ಜಿಟೇಷನ್ ಅಂತ ಹೇಳ್ತೇವೆ. ಆ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ನ ವೀಕ್ನೆಸ್ಸಿಂದಾಗಿ ಅದು ಸರಿಯಾಗಿ ಕ್ಲೋಸ್ ಆಗದೇ ಇದ್ದಾಗ ನಮ್ಮ ಹೊಟ್ಟೆಯಲ್ಲಿರುವಂತಹ ಎಲ್ಲ ಆಸಿಡ್ಗಳು ವಾಪಸ್ ಮೇಲೆ ಎದ್ದು ಬರ್ತವೆ. ನಮ್ಮ ಈಸೋಫೇಗಸ್ ಅಥವಾ ಅನ್ನನಾಳಕ್ಕೆ ಬರೋದ್ರಿಂದಾಗಿ ನಮ್ಮಲ್ಲಿ ಒಂದು ಹೊಟ್ಟೆಯ ಉರಿ ಅಥವಾ ಎದೆ ಉರಿ ಅನ್ನೋವಂಥದ್ದು ಕಾಣಿಸ್ಕೊಳ್ಳುತ್ತೆ. ಅಥವಾ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತ ಹೇಳ್ತೀವಿ. ಯಾವುದೇ ಹೃದಯ ಸಂಬಂಧಿ ಸಮಸ್ಯೆಗಳು ಇಲ್ಲದೇನೆ ಬರೋವಂತಹ ಒಂದು ಹೃದಯ ನೋವು ಅಥವಾ ಎದೆ ನೋವು ಅಂತ ನೀವೇನು ಹೇಳ್ತೀರಲ್ಲ, ಹಾಗೆ ಅದು ಬರಬಹುದು. ಅಥವಾ ಆಸಿಡ್ ಟೇಸ್ಟ್, ಬಾಯಿಯಲ್ಲಿ ಹುಳಿಯಾದಂತಹ ಟೇಸ್ಟ್ ಬರುವಂಥದ್ದು ಅಥವಾ ಹುಳಿ ತೇಗು ಬರುವಂಥದ್ದು ಅಥವಾ ಹೊಟ್ಟೆ ಉಬ್ಬರಿಸಿಕೊಂಡು ಬರುವಂಥದ್ದು, ಗ್ಯಾಸ್ ಆಗುವಂಥದ್ದು ಅಥವಾ ಡೆಂಟಲ್ ಕೊರೋಷನ್ ಅಂತ ಹೇಳ್ತೀವಿ, ಹಲ್ಲುಗಳೆಲ್ಲ ಅದರ ಕ್ಷಮತೆಯನ್ನು ಕಳ್ಕೊಳ್ತಾ ಬರುತ್ತೆ. ಇದೆಲ್ಲದೂ ಸಹ ಆಸಿಡಿಟಿಯಿಂದ ಉಂಟಾಗುವಂತಹ ಒಂದು ಸಾಮಾನ್ಯ ತೊಂದರೆಗಳಾಗಿದೆ. ಇನ್ನು ಈ ಆಸಿಡಿಟಿಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಮಾಡಬಹುದು, ನೈಸರ್ಗಿಕವಾಗಿ ಯಾವ ಯಾವ ಒಂದು ಚೇಂಜಸ್ಸನ್ನು ಮಾಡ್ಕೊಳ್ಳೋದ್ರಿಂದಾಗಿ ಆಸಿಡಿಟಿಯನ್ನು ನಾವು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಬಹುದು, ರಿವರ್ಸ್ ಮಾಡ್ಕೊಳ್ಬಹುದು, ಪುನಃ ನಮ್ಮ ನೈಸರ್ಗಿಕ ಜೀವನಕ್ಕೆ ಅಥವಾ ನಾರ್ಮಲ್ ಲೈಫಿಗೆ ಬರೋ ಹಾಗೆ ಆಗಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಆಸಿಡಿಟಿಯ ನಿವಾರಣೋಪಾಯಗಳಲ್ಲಿ 2 ಮುಖ್ಯ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಒಂದು ಆಹಾರ, ಇನ್ನೊಂದು ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ನಾವೇನು ಹೇಳ್ತೀವಿ ಅದು. ಆಹಾರದಲ್ಲಿ ನೋಡಬೇಕು ಅಂತಂದರೆ ಫಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಆಹಾರವನ್ನು ಸರಿಯಾದ ಸಮಯಕ್ಕೆ ಸೇವಿಸುವಂಥದ್ದು. ಯಾವುದೋ ಒಂದು ಗಡಿಬಿಡಿಯಲ್ಲಿಯೋ ಅಥವಾ ಯಾವುದೋ ಒಂದು ಸ್ಟ್ರೆಸ್ನಲ್ಲಿ ಇದ್ಕೊಂಡು ನಾವು ಆಹಾರವನ್ನು ಸೇವಿಸ್ತಾ ಹೋದರೆ ಅದು ಪುನಃ ನಮಗೆ ಆಸಿಡಿಟಿ ಸಮಸ್ಯೆಯನ್ನು ಉಂಟು ಮಾಡೋದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಆದಷ್ಟು ಶಾಂತ ಮನಸ್ಸಿನಿಂದ ಆರಾಮವಾಗಿ ಕೂತ್ಕೊಂಡು ಆಹಾರವನ್ನು ಸೇವಿಸೋದು ತುಂಬ ಮುಖ್ಯವಾಗತ್ತೆ. ಹಾಗೆಯೇ ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವಿಸಬೇಕು. ನಾವು ಟೈಮ್ ಗ್ಯಾಪನ್ನು ಜಾಸ್ತಿ ಮಾಡ್ತಾ ಹೋದರೆ ಬೆಳಗ್ಗೆ ತಿಂಡಿ ಲೇಟಾಗಿ, ಮಧ್ಯಾಹ್ನ ಊಟ ಲೇಟಾಗಿ, ಹಾಗೆಯೇ ರಾತ್ರಿ ಊಟ ಇನ್ನೆಷ್ಟೋ ಲೇಟಾಗಿ ಮಾಡೋದ್ರಿಂದ ಕೂಡ ಆಸಿಡಿಟಿಯ ಪ್ರಮಾಣ ಅಥವಾ ಆಸಿಡ್ ಪ್ರೊಡ್ಯೂಸಿಂಗ್ ಪ್ರಮಾಣ ಜಾಸ್ತಿ ಆಗುತ್ತೆ. ಜೊತೆಗೆ ಲೇಟಾಗಿ ರಾತ್ರಿಯ ಊಟವನ್ನು ಮಾಡೋ ಅಂಥದ್ದು, ನಾವು 10 ಗಂಟೆಯ ನಂತರ 11 ಗಂಟೆ 12 ಗಂಟೆ ಹೀಗೆ ಊಟವನ್ನು ಮಾಡೋದ್ರಿಂದ, ಜೊತೆಗೆ ಊಟ ಮಾಡಿದ ತಕ್ಷಣ ಮಲ್ಕೊಳ್ಳೋದ್ರಿಂದ ಆಸಿಡ್ ಪ್ರೊಡ್ಯೂಸಿಂಗ್ ಏನು ಎಫೆಕ್ಟ್ ಇದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಆದಷ್ಟು ಪ್ರಯತ್ನವನ್ನು ಮಾಡಿಬಿಟ್ಟು ನಾವು ಬೇಗ ಊಟವನ್ನು ಮುಗಿಸ್ಕೊಳ್ಬಿಡಬೇಕು. ಅರೌಂಡ್ ಒಂದು 8-8:30 ಅಥವಾ ಮ್ಯಾಕ್ಸಿಮಮ್ 9 ಗಂಟೆಯ ಒಳಗಡೆ ಊಟ ಮಾಡೋದ್ರಿಂದ ಈ ಆಸಿಡ್ ಪ್ರೊಡ್ಯೂಸಿಂಗ್ ಪ್ರಾಬ್ಲಮನ್ನು ಅಥವಾ ಆಸಿಡಿಟಿ ಸಮಸ್ಯೆಯನ್ನು ನಾವು ಚೆನ್ನಾಗಿ ನಿವಾರಣೆಯನ್ನು ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಆಸಿಡ್ ಟ್ರಿಗರಿಂಗ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ, ಈಗ ಹುಳಿ ಪದಾರ್ಥಗಳು, ಟೊಮ್ಯಾಟೋಸ್ ಇರಬಹುದು ಅಥವಾ ಹುಣಸೆ ಹಣ್ಣನ್ನು ಅತಿಯಾಗಿ ಉಪಯೋಗಿಸೋವಂಥದ್ದು ಇರ್ಬೋದು, ಅಥವಾ ಹುಳಿಯಾಗಿರುವಂತಹ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದ್ರಿಂದ, ಜೊತೆಗೆ ಮಸಾಲೆಯುಕ್ತ ಕರಿದ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಈ ಆಸಿಡಿಟಿ ಅನ್ನೋಂಥ ಸಮಸ್ಯೆ ಅತಿ ಉಲ್ಬಣವಾಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಕೇಳಿದರೆ,
ಈ ಒಂದು ಆ್ಯಸಿಡ್ ಪ್ರೊಡಕ್ಷನನ್ನು ಕಡಿಮೆ ಮಾಡಬೇಕು, ಅದು ಅತಿ ಹೆಚ್ಚು ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕು ಅಂತಂದರೆ ಆ್ಯಸಿಡ್ ಟ್ರಿಗರಿಂಗ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಸೇವನೆಯನ್ನು ಮಾಡಬೇಕು. ಅದನ್ನು ಸೇವಿಸದೇನೆ ಇದ್ದರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಆಗೋದಿಲ್ಲ ಅಂತಾದರೆ ನೀವು ಅದರ ಪ್ರಮಾಣವನ್ನಾದರೂ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಹಾಗೆಯೇ ನಿಧಾನವಾಗಿ ಪ್ರತಿಯೊಂದು ಆಹಾರವನ್ನು ಜಗದು ಸೇವಿಸಬೇಕು. ಹೇಗೆ ಅಂತಂದರೆ ಘನ ಆಹಾರವನ್ನು ತಿಂದಾಗ ಅದನ್ನು ಜಗದು ಅದು ರಸಾಹಾರ ಆಗೋಲ್ಲಿವರೆಗೆ ಅಥವಾ ಸಾಲಿಡ್ ಫುಡ್ಡನ್ನು ಲಿಕ್ವಿಡ್ ಫುಡ್ ಮಾಡಿ ನಾವು ಅದನ್ನು ಸೇವಿಸಿದಾಗ ಅಂತಂದರೆ ಜಗದು ಅದು ನೀರಿನ ಹಾಗೆ ಅಥವಾ ದ್ರವದ ಹಾಗೆ ಆದ ಮೇಲೆ ಅದನ್ನು ನುಂಗೋದ್ರಿಂದ ನಾವು ಆ್ಯಸಿಡ್ ಪ್ರೊಡಕ್ಷನನ್ನು ಕಡಿಮೆ ಮಾಡ್ಬೋದು. ಹೈಪರ್ ಆ್ಯಸಿಡಿಟಿಯಿಂದ ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡ್ಕೊಳ್ಬಹುದು. ಇದಿಷ್ಟು ಆಹಾರದ ಮುಖಾಂತರವಾಗಿ ನೀವು ಆ್ಯಸಿಡಿಟಿಯನ್ನು ಕಂಟ್ರೋಲ್ ಮಾಡುವಂತಹ ಪರಿಹಾರ ಉಪಾಯಗಳು. ಇನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನಲ್ಲಿ ಮೊದಲನೇದಾಗಿ ಅಕಸ್ಮಾತ್ ನೀವು ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗನ್ನು ಮಾಡ್ತಾ ಇದ್ದರೆ ಅದನ್ನು ದಯವಿಟ್ಟು ನಿಲ್ಲಿಸಬೇಕಾಗತ್ತೆ ಅಥವಾ ಅಟ್ಲೀಸ್ಟ್ ಕಡಿಮೆ ಮಾಡಬಹುದು. ಅಂತಂದರೆ ಪ್ರತಿನಿತ್ಯ ಈ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗನ್ನು ಮಾಡೋರಲ್ಲಿ ಆ್ಯಸಿಡಿಟಿಯ ಉಲ್ಬಣ ಜಾಸ್ತಿ ಆಗ್ತಾ ಹೋಗುತ್ತೆ, ಫ್ರೀ ರ್ಯಾಡಿಕಲ್ಸ್ ಪ್ರೊಡಕ್ಷನ್ ಆಗೋವಂಥದ್ದು ಜಾಸ್ತಿ ಆಗುತ್ತಾ ಹೋಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದಾಗಿ ಈ ಸ್ಮೋಕಿಂಗ್ ಅಥವಾ ಡ್ರಿಂಕಿಂಗನ್ನು ಅಕಸ್ಮಾತ್ ಸಂಪೂರ್ಣವಾಗಿ ನಿಲ್ಲಿಸೋದಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಆದರೆ ನೀವು ಅದನ್ನು ವಾರಕ್ಕೆ 1 ಬಾರಿ ಅಥವಾ 2 ಬಾರಿಗೆ ಆ ಪ್ರಮಾಣವನ್ನು ಇಳಿಸ್ಕೊಂಡು ನಿಧಾನವಾಗಿ ಅದನ್ನು ಬಿಡುವ ಪ್ರಯತ್ನವನ್ನು ಮಾಡಬಹುದು. ಎರಡನೇದಾಗಿ ವ್ಯಾಯಾಮ ಅಂತಂದರೆ ಪ್ರತಿನಿತ್ಯ ನೀವು ಅದನ್ನು ಮಾಡ್ಕೊಂಡು ಹೋಗಲೇಬೇಕಾದಂತಹ ಒಂದು ವಿಧಾನ. ಅದು ಯೋಗ ಆಗಿರಬಹುದು, ಜಿಮ್ಮಿಂಗ್ ಆಗಿರಬಹುದು, ಸ್ವಿಮ್ಮಿಂಗ್ ಆಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು, ಡಾನ್ಸ್ ಆಗಿರಬಹುದು, ಏರೋಬಿಕ್ ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ ಆಗಿರಬಹುದು. ಯಾವುದೇ ಒಂದು ವಿಧಾನವನ್ನು ನೀವು ಅನುಸರಿಸಿಬಿಟ್ಟು ಪ್ರತಿನಿತ್ಯ 1 ಗಂಟೆಯ ವ್ಯಾಯಾಮವನ್ನು ನೀವು ಮಾಡ್ಕೊಂಡು ಹೋಗೋದ್ರಿಂದ ಆ ಲೋವರ್ ಈಸೋಫೇಜಿಯಲ್ ಸ್ಪಿಂಕ್ಟರ್ ಮಸಲನ್ನು ಕೂಡ ನಾವು ಸ್ಟ್ರೆಂಥನ್ ಮಾಡ್ಕೊಳ್ಬಹುದು. ಹಾಗೆಯೇ ಓವರ್ ಆಲ್ ಹೆಲ್ತನ್ನು ಕೂಡ ನಾವು ಮೇಂಟೈನನ್ನು ಮಾಡ್ಕೊಂಡು ಹೋಗಬಹುದು. ಇದರ ಜೊತೆಗೇನೆ ಮೂರನೆಯದಾಗಿ ನಾವು ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಇವತ್ತಿನ ದಿನದಲ್ಲಿ ಸ್ಟ್ರೆಸ್ನಿಂದಾಗಿಯೇ ನಮ್ಮಲ್ಲಿ ತುಂಬ ಆಕ್ಸಿಡೇಷನ್ ಪ್ರೋಸೆಸ್ ನಡೀತಾ ಇದೆ, ಸೆಲ್ ಬ್ರೇಕ್ ಡೌನ್ ಆಗ್ತಾ ಇದೆ, ಅದರಿಂದಾಗಿ ಫ್ರೀ ರ್ಯಾಡಿಕಲ್ಸ್ಗಳ ಉತ್ಪತ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ. ಅದರಿಂದಾಗಿ ಉಂಟಾಗುವಂತಹ ನಾನಾ ವಿಧದ ಕಂಪ್ಲೇಂಟ್ಸ್ಗಳನ್ನು ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ಆದ್ದರಿಂದ ಆದಷ್ಟು ಪ್ರಯತ್ನ ಪಟ್ಟು ಯೋಗ ಆಗಿರಬಹುದು, ಪ್ರಾಣಾಯಾಮ ಆಗಿರಬಹುದು, ಮೆಡಿಟೇಷನ್ ಕ್ಲಾಸಸ್ ಆಗಿರಬಹುದು ಅಥವಾ ರಿಲ್ಯಾಕ್ಸೇಷನ್ ಪ್ರೊಸೀಜರ್ಸ್ ಆಗಿರಬಹುದು, ಯಾವುದೇ ಒಂದು ವಿಧಾನವನ್ನು ಅನುಸರಿಸಿಬಿಟ್ಟು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದಾಗಿ ಕೂಡ ನಾವು ಆ್ಯಸಿಡಿಟಿಯನ್ನು ಕಂಟ್ರೋಲಿಗೆ ತಂದ್ಕೊಳ್ಬಹುದು. ಹಾಗೆಯೇ ಅದರ ನಿವಾರಣೆಯನ್ನು ಮಾಡ್ಕೊಳ್ಬಹುದು. ಇದರ ಜೊತೆಗೆ ನಮ್ಮ ಲೈಫ್ ಅಟ್ ನೇಚರ್ನ ನ್ಯಾಚುರಲ್ ಪ್ರಾಡಕ್ಟ್ ಆದಂತಹ ಗ್ಯಾಸ್ಟ್ರೋ ಎಕ್ಸ್ ಅನ್ನುವಂತಹ ಸಪ್ಲಿಮೆಂಟನ್ನು ನೀವು ನಮ್ಮ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡಿ ಮನೆಗೆ ತರಿಸ್ಕೊಳ್ಬಹುದು. ಇದನ್ನು ಪ್ರತಿನಿತ್ಯ ನೀವು ಸೇವನೆಯನ್ನು ಮಾಡೋದ್ರಿಂದ ಕೂಡ ಈ ಆ್ಯಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬಹುದಾಗಿದೆ. ಆ್ಯಸಿಡಿಟಿ ಅಂತಂದ್ರೇನು, ಅದರ ಕಾರಣಗಳೇನು, ಅದರ ಸಿಂಪ್ಟಮ್ಗಳೇನು, ಹಾಗೆ ಅದರ ನ್ಯಾಚುರಲ್ ವಿಧಾನದಲ್ಲಿ ಅಥವಾ ಪ್ರಾಕೃತಿಕವಾಗಿ ಅದನ್ನು ನಾವು ಹೇಗೆ ಕಂಟ್ರೋಲನ್ನು ಮಾಡ್ಕೊಳ್ಬಹುದು, ರಿವರ್ಸನ್ನು ಮಾಡ್ಕೊಳ್ಬಹುದು, ಅದನ್ನು ಶಮನವನ್ನು ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಇದನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನನ್ನು ಒತ್ತಿದರೆ ನಮ್ಮ ಮುಂದಿನ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಕ್ಬಿಡತ್ತೆ. ಇದರ ಜೊತೆಗೆ ನಮ್ಮ ವೆಬ್ಸೈಟನ್ನು ಫಾಲೋ ಮಾಡಿ. ಸೋಷಿಯಲ್ ಮೀಡಿಯಾ ಪೇಜಸ್ಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರನ್ನು ಕೂಡ ಫಾಲೋ ಮಾಡೋದ್ರಿಂದ ನಿಮಗೆ ನಾವು ನಿರಂತರವಾಗಿ ಕೊಡುವಂತಹ ಎಲ್ಲ ಆರೋಗ್ಯಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇವತ್ತಿನ ಈ ಸಂಚಿಕೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.